ಹಾಯ್, ಈ ವ್ಲಾಗು ಶೂಟ್ ಮಾಡಿ 2 ವೀಕ್ಸ್ ಮೇಲೇ ಆಗಿದೆ. ಬಟ್ ವ್ಲಾಗ್ ಮಾತ್ರ ಅಪ್ಲೋಡ್ ಮಾಡೋದು ತಡ ಆಯಿತು. ಶೆಡ್ಯೂಲಲ್ಲಿ ಇಟ್ಟಿದ್ದೆ. 2 ವೀಕ್ಸ್ ಆದಮೇಲೆ ವೀಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಯಾಕೆ ಏನು ವಿಷಯನ ವ್ಲಾಗಲ್ಲಿ ತಿಳಿಸ್ತೀನಿ. ಬಟ್ ವೀಡಿಯೋಗೆ ಸಪೋರ್ಟ್ ಮಾಡಿ ಅಂತ ಮಾತ್ರ ಕೇಳ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ ನನ್ನ ಫ್ರೆಂಡ್ಸ್, ಫ್ಯಾಮಿಲಿ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಏನಪ್ಪ ಇವತ್ತಿನ ವ್ಲಾಗ್ ಸ್ಪೆಷಲ್ ಅಂದರೆ, ಮನೆಗೆ ಫ್ರೆಂಡ್ ಬರ್ತಿದ್ದಾಳೆ. ಯಾರು ಅಂದರೆ ಇವತ್ತು ಆ್ಯಕ್ಚುಲಿ ನಮ್ಮ ಮಕ್ಕಳು ಕೂಡ ಮನೆಯಲ್ಲೇ ಇದ್ದಾರೆ. PTM ಇತ್ತು ಇವತ್ತು. PTM ಅಂದರೆ ಏನು ಅಂದರೆ ಪೇರೆಂಟ್ಸ್ ಟೀಚರ್ ಮೀಟಿಂಗ್. ನನ್ನ ಮಗನಿಗೆ ಎಕ್ಸಾಮು ಆಯಿತು. 9th ಸ್ಟ್ಯಾಂಡರ್ಡ್ಗೆ ಹೋದ. 8th ಪಾಸಾಗಿ 9th ಕಾಲಿಟ್ಟಿದ್ದಾನೆ. 70% ತೆಗೆದಿದ್ದಾನೆ. ಹಂಗಾಗ್ಬಿಟ್ಟು 9th ಚಿಕ್ಕವನಿಗೆ ಇನ್ನೂ ಎಕ್ಸಾಮ್ ಇಲ್ಲ. ಈ ಮಂತು 20th ಸ್ಟಾರ್ಟ್ ಆಗುತ್ತೆ ಚಿಕ್ಕವನಿಗೆ. ಹಂಗಾಗ್ಬಿಟ್ಟು 9th ಅವರು ಹೋಗ್ತಿದ್ದಾರೆ. ಹಾಲಿಡೇಸ್ ಯಾವುದೇ ಥರ ಹಾಲಿಡೇಸ್ ಕೊಟ್ಟಿಲ್ಲ. ನೆಕ್ಸ್ಟ್ ಮಂತಲ್ಲಿ 10 days ಕೊಡ್ತೀವಿ. ಈಗ ಹಾಲಿಡೇಸ್ ಇಲ್ಲ, ಹಂಗೆ ಕಂಟಿನ್ಯೂ ಆಗುತ್ತೆ. ಈಗಲೇ ಹಂಗೆ ಅಡ್ಮಿಷನ್ ಮಾಡಬೇಕು, ಹಾಗೆ ಬುಕ್ಸ್ ಎಲ್ಲ ತೊಗೊಳ್ಬೇಕು ಅಂದ್ಬಿಟ್ಟು PTM ಇಟ್ಟಿದ್ದಾರೆ. ಬಟ್ ನಾನು ಹೋಗಿಲ್ಲ PTMಗೆ. ಏನು ಕಾರಣ ಅಂದರೆ, ನಾನು ಮೊನ್ನೆ ರಿಸಲ್ಟ್ಗೆ ನಿನ್ನೆ ಅಲ್ಲ ಮೊನ್ನೆ ಹೋಗಿದ್ದೆ. ಹೋದಾಗೇ ನಾನು ಪ್ರಿನ್ಸಿಪಲ್ ಹತ್ರ ಮೀಟಾಗಿ PTMಗೆ ಬರೋಕ್ಕಾಗಲ್ಲ ಅಂದ್ಬಿಟ್ಟು ಇವತ್ತು ಏನು ಮಾತಾಡಬೇಕಿತ್ತು ಅದನ್ನೆಲ್ಲ ನಾನು ಮೊನ್ನೆನೇ ಮಾತಾಡ್ಕೊಂಡು ಬಂದಿದ್ದೆ. ಅದಕ್ಕೆ ನನ್ನ ಫ್ರೆಂಡ್ ಯಾರು ಅಂದರೆ, ಮೊನ್ನೆ ನಾನು ನನ್ನ ಮಗನ ಕ್ಲಾಸ್ಮೇಟ್ ಅವ್ರ ಮಮ್ಮಿ ಮೊನ್ನೆ ಸಿಕ್ಕಿದ್ಲು ನನಗೆ. ನನ್ನ ವೀಡಿಯೋಸ್ ನೋಡಿ ಅವಳು ನಾನು ಸ್ಕೂಲ್ ಫ್ರೆಂಡ್ಸು, ಹೈಸ್ಕೂಲ್ ಫ್ರೆಂಡ್ಸ್ ಅಂತ ಹೇಳಿದ್ವಲ್ಲ, ಅವಳು ಇಷ್ಟು ವರ್ಷ ನಾವು ಹೆಂಗೂ ಸ್ಕೂಲಲ್ಲಿ ಮೀಟ್ ಆಗೋಕ್ಕಾಗಿಲ್ಲ. ಇವತ್ತು PTMಗೆ ಬರ್ತಾಯಿದ್ದೀನಿ, ನೀನು ಬಾ ಅಂತ ಕರೆದ್ಲು. ಬರ್ತಾ ಇದೆಯಲ್ಲ ಅಂತ ನಾನು ಇಲ್ಲ ಆಶಾ, ಮೊನ್ನೆನೇ ನಾನು ಬಂದು ಎಲ್ಲ ಮಾತಾಡ್ಕೊಂಡು ಬಂದುಬಿಟ್ಟಿದ್ದೀನಿ, ಇವತ್ತು ನಾನು ಬರೋದಿಲ್ಲ. ಇಷ್ಟು ದೂರ ಬರ್ತಾ ಇದೆಯಾ, ಮನೆಗೆ ಬಂದ ಕರೆದೆ ಅವಳನ್ನ. ಇಲ್ಲ ಕಣೆ, ನಿನ್ನ ಮನೆಗೆ ಬಂದು ನಿನಗೆ ತೊಂದರೆ ಕೊಡೋಕ್ಕೆ ನನಗೆ ಇಷ್ಟ ಇಲ್ಲ, ನಿನ್ನ ಹತ್ರ ಏನೋ ಮಾತಾಡಬೇಕು, ಬಾ ಸ್ಕೂಲ್ ಹತ್ರಕ್ಕೆ ಅಂತ ಹೇಳಿದ್ಲು. ನಾನು ಇಷ್ಟು ದೂರ ಬಂದು ನಾನು ಸ್ಕೂಲ್ ಹತ್ರಕ್ಕೆ ಹೋಗ್ಬಿಟ್ರೆ ಅವಳು ಮನೆಗೆ ಬರಲ್ಲ. ಹಾಗಾಗ್ಬಿಟ್ಟು ಇಲ್ಲ, ನೀನು ಬರಲೇಬೇಕು ಮನೆಗೆ ಅಂತ ಹೇಳಿದ್ದೀನಿ. ಆ್ಯಕ್ಚುಲಿ ಇವಾಗ ಅವಳು ಬರ್ತಿದ್ದಾಳೆ. ನೋಡೋಣ ಇವತ್ತಿನ ಡೇ ಹೇಗಿರುತ್ತೆ ಅಂತ. ಒಟ್ಟಿನಲ್ಲಿ ನನಗೆ ಬೆಳಗ್ಗೆನೇ ಕನ್ಫರ್ಮ್ ಮಾಡಿದ್ದಕ್ಕೆ ಸ್ವಲ್ಪ ಪ್ರಿಪ್ರೇಷನ್ಗಳನ್ನ ಮಾಡಿಕೊಂಡೆ. ತುಂಬಾ ಹೆಚ್ಚಿಗೆ ಏನೂ ಮಾಡಿಲ್ಲ. ಅವಳಿಗೋಸ್ಕರ ಸಿಂಪಲಾಗಿ ಲಂಚ್ನೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಬಟ್ ವಾರ ಚೆನ್ನಾಗಿಲ್ಲ. ನಾನ್ ವೆಜ್ ತಿನ್ನೋಂಗಿದ್ದಿದ್ರೆ ಬೇಗನೆ ಬಿರಿಯಾನಿ, ಕಬಾಬ್ ಆ ಥರ ವೆರೈಟೀಸ್ ಮಾಡಿಬಿಡ್ಬೋದು. ವೆಜ್ಜಲ್ಲಿ ಕನ್ಫ್ಯೂಸ್ ಆಗುತ್ತೆ, ಏನು ಮಾಡಬೇಕಂತ ಯೋಚನೆ ಮಾಡೋದ್ರಲ್ಲೇ 1 hour ಟೈಮ್ನ ಕಳೆದುಬಿಟ್ಟಿದ್ದೀನಿ. ಈಗಲೂ ಬರೋ ಟೈಮ್ ಆಯ್ತು. ಅವರು ಬನ್ನಿ ನೋಡೋಣ ಅವಳಿಗೋಸ್ಕರ ನಾನು ಏನು ಪ್ರಿಪೇರ್ ಮಾಡಿದ್ದೀನಿ. ಹಾಗೆ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ. ಅವಳು ಕೂಡ ಮಕ್ಕಳನ್ನ ಕರ್ಕೊಂಡು ಬರ್ತಿದ್ದಾಳೆ. ಪ್ಲೀಸ್ ಈ ವ್ಲಾಗ್ನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ಬನ್ನಿ ಏನು ರೆಡಿ ಮಾಡಿದ್ದೀನಿ ಅವಳಿಗೋಸ್ಕರ ತೋರಿಸ್ತೀನಿ. ಕೆಲಸ ಎಲ್ಲ ಮುಗೀತು, ಏನು ಹೆಚ್ಚಿಗೆ ಕೆಲಸ ಇರಲಿಲ್ಲ. ಬನ್ನಿ ನೋಡಿಸ್ತೀನಿ ಏನು ಮಾಡಿದ್ದೀನಿ ಅಂತ. ಫಸ್ಟು ಇಲ್ಲಿ ನೋಡಿ ರೈಸ್ಗೆ ರೆಡಿ ಮಾಡಿ ಇಟ್ಟಿದ್ದೀನಿ. ಟೊಮೆಟೊ ಬಾತ್ ಬೇಗನೆ ಆಗುತ್ತೆ. ಗೊಜ್ಜು ರೆಡಿ ಆಗಿದೆ. ರೈಸ್ ಮಾತ್ರ ಅವಳು ಫೋನ್ ಬಂದ ಮೇಲೆ ಬಿಸಿ ಬಿಸಿ ಮಾಡೋಣ ಅಂದ್ಬಿಟ್ಟು ಅದು ಪೆಂಡಿಂಗ್ ಇಟ್ಟಿದ್ದೀನಿ. ನೋಡಿ, ಇದು ಬಂದು ಪೊಟ್ಯಾಟೊ ಅಲ್ಲಿ ನಾನು ಫ್ರೈ ಮಾಡ್ತೀನಿ. ರವಾ ಫ್ರೈ ಥರ ತುಂಬಾ ಚೆನ್ನಾಗಿರುತ್ತೆ. ಇದು ಕೂಡ ಬಿಸಿ ಬಿಸಿ ಅವಳು ಬಂದಮೇಲೆ ಮಾಡಬೇಕು. ಹಾಗೆ ಎಗ್ ಫ್ರೈ ಮಾಡೋಣ, ಎಗ್ ತಿಂತಾರೆ ಅವ್ರಿಗೆ ಎಗ್ ಫ್ರೈ ಮಾಡಿಕೊಡೋಣ ಅಂದ್ಬಿಟ್ಟು. ಹಾಗೆ ಶಾವಿಗೆ ಪಾಯಸನ ಮಾಡಿದ್ದೀನಿ. ಹಾಗೆ ನೆಕ್ಸ್ಟು ರೈತ, ಟೊಮೆಟೊ ಬಾತ್ಗೆ ರೈತ ಇರಬೇಕಲ್ವ, ಹಾಗಾಗಿ ರೈತ ಮಾಡಿದ್ದೀನಿ. ಇಷ್ಟು ಇವತ್ತಿನ ಲಂಚ್ಗೆ ಮಾಡಿರುವಂಥ ಪ್ರಿಪ್ರೇಷನ್ನು. ಈ ವ್ಲಾಗ್ ಏನಕ್ಕೆ ತಡ ಆಯಿತು ಅಂದರೆ, ಬ್ಯಾಕ್ ಟು ಬ್ಯಾಕ್ ಪ್ರೋಗ್ರಾಮ್ಗಳು, ನನ್ನ ಮಗನ ಬರ್ಡೇ ಅದೆಲ್ಲ ಅಪ್ಡೇಟು ನಾನು ಕೊಡಬೇಕಾಗಿದ್ದರಿಂದ ಇದನ್ನ ಡಿಲೇ ಮಾಡಿಬಿಟ್ಟೆ. ನೋಡಿ ಏನಕ್ಕೆ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂದರೆ, ಲಾಸ್ಟಲ್ಲಿ ಅವಳು ನನಗೆ ಒಂದು ದೊಡ್ಡ ಹೆಲ್ಪ್ ಮಾಡಿದ್ದಾಳೆ. ಆ ಹೆಲ್ಪ್ ಏನು ಅಂದ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ವ್ಲಾಗ್ ಕೊನೆಯಲ್ಲಿ ಶೋ ಮಾಡಿ ತೋರಿಸಿದ್ದೀನಿ. ನೀವು ಕೂಡ ನೋಡಿ ಸಪೋರ್ಟ್ ಮಾಡಿ. ಫೈನಲಿ ಫ್ರೆಂಡ್ ಮಕ್ಕಳು ಇಬ್ಬರೂ ಕೂಡ ಬಂದರು ಮನೆಗೆ. ಬನ್ನಿ, ಹಾರ್ಟ್ಲಿ ವೆಲ್ಕಮ್ ಇನ್ ಮೈ ಹೌಸ್. ಅವ್ರನ್ನ ವೆಲ್ಕಮ್ ಮಾಡ್ತಾಯಿದ್ದೀನಿ. ಬಂದರು ಒಳಗಡೆಗೆ. ಲೇಟಾಗೆ ಬಂದಿದ್ದಾಳೆ ಅವಳು. ಆ್ಯಕ್ಚುಲಿ ಊಟನೂ ಕೂಡ ತಿನ್ಕೊಂಡು ಬಂದುಬಿಟ್ಟಿದ್ದಾಳೆ ಲೈಟಾಗೆ. ಬಂದು ಕೂತ್ಕೊಂಡ್ರು. ನೋಡ್ತಿದ್ದಾಳೆ, ಬ್ಲೌಸ್ ಸ್ಟಿಚ್ ಮಾಡಿರೋದೆಲ್ಲ ಚೆನ್ನಾಗಿದೆ ಅಂತ ಹೇಳ್ತಿದ್ದಾಳೆ. ಬಂದು ಕೂತಿದ ತಕ್ಷಣ ನಾನು ಲೆಮನ್ ಜ್ಯೂಸನ್ನ ಮಾಡಿದ್ದೆ. ಫಸ್ಟು ಬಿಸಿಲಿದೆ ಅಲ್ವಾ, ಹಾಗಾಗಿ ತಣ್ಣಗೆ ಲೆಮನ್ ಜ್ಯೂಸ್ ಕೊಡೋಣ ಅಂದ್ಬಿಟ್ಟು ಕೊಡ್ತಿದ್ದೀನಿ. ಜ್ಯೂಸ್ ಎಲ್ಲ ಕುಡ್ದು ಆದಮೇಲೆ ಊಟಕ್ಕಿಡೋಣ ಅಂತ. ಅವಳು ಊಟ ಏನು ಬೇಡ ಅನ್ನ, ಇಲ್ಲ ನಾನು ಮಾಡಿರೋದಕ್ಕಾದರೂ ಅವಳು ಊಟ ಮಾಡಬೇಕಲ್ವ, ಹಂಗಾಗಿ ಸ್ವಲ್ಪ ತಿನ್ನೋಣ ಆಮೇಲೆ ಅಂದ್ಬಿಟ್ಟು ಈಗ ಜ್ಯೂಸನ್ನ ಕೊಡ್ತಾಯಿದ್ದೀನಿ. ಬೈತಿದ್ದಾಳೆ, ಏನಕ್ಕೆ ಇದೆಲ್ಲ ಮಾಡಿದೆ ನೀನು ಅಂತ. ಅವಳಿಗೆ ನನಗೆ ತೊಂದರೆ ಕೊಡಬಾರ್ದು ಅನ್ನೋ
ಉದ್ದೇಶನೇ ಅವಳದು. ಸೊ ಬನ್ನಿ ನೋಡಿ, ಮಕ್ಕಳು ವೀಡಿಯೋ ಶೂಟ್ ಮಾಡ್ತಿಲ್ಲ, ಅದಕ್ಕೆ ವೀಡಿಯೋಸ್ ಎಲ್ಲನೂ ಕ್ಲಿಪ್ಪಿಂಗ್ ಮಿಸ್ ಆಗಿದೆ. ಸೊ ಮಕ್ಕಳಿಗೆಲ್ಲ ಊಟನ ಇಟ್ಕೊಟ್ಟಿದ್ದೀನಿ, ತಿಂತಿದ್ದಾರೆ. ಏನೆಲ್ಲ ಅಡುಗೆ ಮಾಡಿದ್ದೆ ಅಂತ ತೋರಿಸಿದ್ನಲ್ಲ, ಟಿಫನ್ ಟೈಪ್ ಮಾಡಿ ಸಿಂಪಲ್ಲಾಗಿ ಮಾಡಿ ಮುಗಿಸಿದೆ. ಸೊ ಮಕ್ಕಳೆಲ್ಲ ಕೂತು ಜೊತೆಯಲ್ಲಿ ತಿಂತಿದ್ದಾರೆ. ನಂದು ಅವಳದು ಕೂಡ ಊಟ ಮಾಡಿ ಆಯಿತು. ಆ ಕ್ಲಿಪ್ಪಿಂಗ್ಸ್ ಎಲ್ಲ ಏನೂ ವೀಡಿಯೋ ಮಾಡಿಲ್ಲ, ಯಾಕಂದರೆ ನಮ್ಮ ಮಕ್ಕಳು ಬ್ಯುಸಿ ಆಗಿಬಿಟ್ಟಿದ್ರೆ. ಸೊ ನಾನು ಅವಳು ಕೂತು ಸ್ವಲ್ಪ ಹೊತ್ತು ಮಾತುಕತೆ ಎಲ್ಲ ಆಡಿ ಅವಳೀಗ ಹೊರಡ್ತೀನಿ ಅಂದ್ಲು. 5:30 5:40 ಆ ಥರ ಆಗಿದೆ ಟೈಮು. ಮಮ್ಮಿ ಬಾಯ್ ಚಿನ್ನು, ಬಾಯ್ ನಾನು ಬಾಯ್ ರಾ ಬಾಯ್ 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 ಚಿನ್ನು ಬಾಯ್ 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 ಥ್ಯಾಂಕ್ಸ್ ಬಾಯ್. ಸೊ ನೋಡಿ ಅವಳನ್ನ ಕಳಿಸ್ಕೊಟ್ಟೆ. ಬಂದು ನೋಡಿ, ನಿಮ್ಗೆ ಏನಪ್ಪ ಬುಕ್ಸ್ ತೋರಿಸ್ತಿದ್ದೀನಿ ಅಂತಿದ್ದೀರಾ, ಬನ್ನಿ ಇದೇ ವಿಷಯ. ಸೊ ನೋಡಿ, ನನ್ನ ಫ್ರೆಂಡು ಹೇಳ್ದೆ ಮಾಡಿದೆ ಮಾಡು ಅಂತ ಸಣ್ಣ ಪುಟ್ಟ ಹೆಲ್ಪ್ ಅಂದರೆ ಇದೇನಾ, ಈಗಿರುತ್ತಾ ಅನಿಸ್ತು ನನಗಿವತ್ತು. ಸೊ ನೋಡಿ, ಅವಳು ನನ್ನ ದೊಡ್ಡ ಮಗನಿಗೆ ಎಕ್ಸಾಮು ಕಂಪ್ಲೀಟ್ ಆಗಿ ಹಾಗೆ ರಿಸಲ್ಟ್ ಕೊಟ್ಟು ಸ್ಕೂಲ್ ಹಾಗೆ ಕಂಟಿನ್ಯೂ ಅಡ್ಮಿಷನ್ಸ್ ಎಲ್ಲ ಇರೋದ್ರಿಂದ ನನಗೆ ಈಗಿನ ಪರಿಸ್ಥಿತಿಗೆ ತುಂಬಾ ಕಷ್ಟ ಆಗ್ತಿದೆ. ಸೊ ಅವಳು ನೋಡಿ ಸ್ಕೂಲಿಗೆ ಹೋಗಿ ಮಾತಾಡಿ ಬಿಲ್ ಪೇ ಮಾಡಿ ಅವನ ಮಗನಿಗೂ ನನ್ನ ಮಗನಿಗೂ ಬುಕ್ಸ್ ಎಲ್ಲ ತೊಗೊಂಡು ಮನೆಗೆ ಬಂದು ಸೈಲೆಂಟಾಗಿ ಬ್ಯಾಗ್ ಇಟ್ಬಿಟ್ಟು ಹೋಗೋ ಸ್ಲಿಪ್ ಕೊಟ್ಟಳು. ಸೊ ಎಲ್ಲೋ ಒಂದು ಕಡೆ ಖುಷಿ ಆಯಿತು. ಮಕ್ಳಿಗೂ ಹೇಳ್ಬೇಡ ಅಂದ್ಲು. ಇಲ್ಲ, ಇದೆಲ್ಲ ಒಂದು ಮೆಮೊರಿ ಥರ ಇರಬೇಕು ಅಂತ ವ್ಲಾಗ್ ಮಾಡಿದ್ದೀನಿ, ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನೋಡಿ, ಇನ್ನೂ ಬುಕ್ಸ್ ಎಲ್ಲ ಬ್ಯಾಲೆನ್ಸ್ ಇದೆ, ಸ್ಟೇಷ್ನರಿ ಬ್ಯಾಲೆನ್ಸ್ ಇದೆ. ತುಂಬಾ ಹೆಲ್ಪ್ ಆಯಿತು. ಅವಳಿಗಿದು ಸಣ್ಣದಿರ್ಬೋದು, ಸೊ ನನ್ನ ಪರಿಸ್ಥಿತಿಗೆ ಇದು ನನಗೆ ದೊಡ್ಡದೇ. ಏನು ಹೇಳಬೇಕು ನನಗೆ ಅರ್ಥನೇ ಆಗ್ತಿಲ್ಲ. ಥ್ಯಾಂಕ್ ಯು. ಹಾಯ್. ಸೊ ನೋಡಿದ್ರಲ್ವಾ, ಫ್ರೆಂಡ್ ಬಂದಿದ್ದಿದ್ದು ಮಿಷಿನ್ ಮೇಲೆ ಆಗಲೇ ಸ್ಟಿಚ್ ಮಾಡೋದಿದೆ, ಕೂತಿದ್ದೀನಿ. ಸೊ ನೋಡಿದ್ರಲ್ಲ, ಬಂದು ಹೋದ್ಲು ಫ್ರೆಂಡು. ಮಕ್ಕಳು ಎಲ್ಲ ಸ್ವಲ್ಪ ಆಟ ಆಡಿಕೊಂಡ್ರು. ಸ್ಕೂಲ್ ಹತ್ರಕ್ಕೆ ಏನಕ್ಕೆ ಅವಳು ಬಾಬಾ ಅಂತ ನನ್ನ ಕರೆದಿದ್ದು ಅಂತ ಉದ್ದೇಶ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಗೊತ್ತಾಗಿದೆ. ತುಂಬಾ ದೊಡ್ಡ ವಿಶಾಲವಾದಂಥ ಹೃದಯ ನನ್ನ ಫ್ರೆಂಡಿಗೆ. ಈ ವಿಡಿಯೋ ಮೂಲಕ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು ಸೋ ಮಚ್ ಆಶಾ, ಲೋಕೇಶ್. ಅಷ್ಟೇ ಹೇಳೋಕ್ಕಾಗುತ್ತೆ ನನ್ನ ಕೈಯಲ್ಲಿ. ಅದಕ್ಕೆ ಮಿಂಚಿ ಅದಕ್ಕಿಂತ ದೊಡ್ಡ ವಿಶ್ವಾಸನ ನಾನು ಎಲ್ಲೋ ಇಟ್ಕೊಂಡಿರ್ತೀನಿ. ನಾನು ಎಷ್ಟೇ ಎತ್ತರಕ್ಕೆ ಬೆಳಿತೀನೋ ಬೆಳೆಯಲ್ಲೋ ಗೊತ್ತಿಲ್ಲ, ಯಾವತ್ತೂ ಅದನ್ನು ನಾನಾಗಲಿ ಮರೆಯೋದೇ ಇಲ್ಲ. ಅವಳ ವಿಷಯನ ಯಾರಿಗೂ ತಿಳಿಸ್ಬಾರ್ದು ಅಂತ ಹೇಳಿದ್ಲು. ಎಲ್ಲೋ ತೊಗೊಂಬಂದು ಸೈಲ ಸುಮ್ಮನೆ ಅಲ್ಲಿ ಇಟ್ಬಿಟ್ಟು ಅವಳು ನನಗೆ ಕೈಗೆ ಸ್ಲಿಪ್ನ ಕೊಟ್ಟಳು. ಸ್ಲಿಪ್ಪು ಕ್ಲಿಯರ್ ಆಗಿದೆ, ಬುಕ್ಸ್ ತೊಗೊಂಬಂದಿದ್ದೀನಿ ಅಂತ. ಯಾಕೆ ಹೇಳ್ಬಾರ್ದು ಅಲ್ವಾ? ಅದೇನು ಹೇಳ್ಕೊಳ್ಳೋದ್ರಲ್ಲೇ ನನಗೇನು ಮುಜುಗರ ಇಲ್ಲ. ಹಂಗಾಗ್ಬಿಟ್ಟು ಇದನ್ನು ನಿಮಗೆಲ್ಲ ಶೇರ್ ಮಾಡಿದ್ದೀನಿ. ವಿದ್ಯಾದಾನಕ್ಕಿಂತ ದೊಡ್ಡ ದಾನ ಯಾವುದೂ ಇಲ್ಲ ಅಂತಾರೆ. ಪುಸ್ತಕ ದಾನ ಆಗಲಿ, ವಿದ್ಯಾದಾನ ಆಗಲಿ, ಎಲ್ಲದಕ್ಕಿಂತ ಮೀರಿದಂಥ ಒಂದು ಒಳ್ಳೆ ಕೆಲಸ ಅಂತ ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತಾ ವ್ಲಾಗ್ನ ಕೂಡ ಇಲ್ಲಿಗೆ ಹೆಂಡ್ ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ, ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಬರ್ತೀನಿ. ಬಟ್ ವ್ಲಾಗ್ ಸ್ವಲ್ಪ ತಡ ಆಗ್ತಿದೆ, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇದ್ದೀನಿ. ಹಾಗಾಗಿ ನೀವು ಕೂಡ ಕಾಯ್ತಾ ಇರಿ ನನ್ನ ವ್ಲಾಗ್ಗೋಸ್ಕರ ಅಂತ ಹೇಳ್ತಾ, ಬಾಯ್.